ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಕರ್ನಾಟಕ ಸರ್ಕಾರ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಿದೆ. ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ವಿಭಾಗ 1 ಕಲಬುರಗಿಯ ಕಮಲಾಪುರ ಉಪವಿಭಾಗದಲ್ಲಿ ಜನಸಂಪರ್ಕ ಸಭೆ ಮತ್ತು ವಿದ್ಯುತ್ ಸುರಕ್ಷತಾ ಜಾಗೃತಿಯ ಅರಿವು ಜರುಗಿದೆ. ಈ ಸಭೆಯಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಕಂಡಪ್ಪ ಸೋನವಾಣೆ, ಅಧೀಕ್ಷಕ ಅಭಿಯಂತರು, ಕಾರ್ಯ ಮತ್ತು ಪಾಲನೆ ವೃತ್ತ ಕಚೇರಿ ಜೆಸ್ಕಾಂ ಕಲಬುರಗಿ ಅರವಿಂದ್ ಧುಮಾಳೆ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಕಾರ್ಯ ಮತ್ತು ಪಾಲನೆ ಉಪವಿಭಾಗ ಜೆಸ್ಕಾಂ ಕಮಲಾಪುರ ಅರವಿಂದ್ ಧುಮಾಳೆ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಕಾರ್ಯ ಮತ್ತು ಪಾಲನೆ ಉಪವಿಭಾಗ ಜೆಸ್ಕಾಂ ಕಮಲಾಪುರ ಬದ್ರಿನಾಥ್, ಹಿರಿಯ ಸಹಾಯಕರು ಕಾರ್ಯ ಮತ್ತು ಪಾಲನೆ ಉಪವಿಭಾಗ ಜೆಸ್ಕಾಂ ಕಮಲಾಪುರ ಪ್ರವೀಣ್ ಕುಮಾರ್ ಕೆ ಪಾಟೀಲ್, ಕಮಲಾಪುರ ಶಾಖಾಧಿಕಾರಿ ಜೆಸ್ಕಾಂ ಕಮಲಾಪುರ ಅವರು ಹಾಜರಿದ್ದು ಜಾಗೃತಿ ಅರಿವನ್ನು ಮೂಡಿಸಿದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ಜನಸ್ಪಂದನ ಕಾರ್ಯಕ್ರಮ ವಿದ್ಯುತ್ ಇಲಾಖೆ ವತಿಯಿಂದ ನಾವು ಇಟ್ಕೊಂಡಿದ್ದೀವಿ. ಈ ಜನಸ್ಪಂದನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಯಾವ ಥರ ಕೆಲಸಗಳು ಮಾಡಬೇಕು, ನಮ್ಮ ಇಲಾಖೆಯವರು, ಆಮೇಲೆ ಗ್ರಾಹಕರಿಗೆ ಅದರಿಂದ ಯಾವ ರೀತಿ ಸರ್ವಿಸ್ ಸಿಗ್ತಾ ಇದೆ, ಅದರಿಂದ ಏನಾದರೂ ಡಿಲೇ ಆಗ್ತಾ ಇದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ಯಾವ ರೀತಿ ನಾವು ಜನಗಳಿಗೆ ಸ್ಪಂದಿಸಬೇಕು, ಜನಗಳು ಕೂಡ ನಮ್ಮ ಇಲಾಖೆಯವರಿಗೆ ಯಾವ ಥರ ಸಹಕಾರ ನೀಡಬೇಕು. ಆಮೇಲೆ ಅದು ಒಂದು ಈಗ ಗೌರ್ಮೆಂಟಿಂದ ಕೆಲವೊಂದು ಹೊಸ ಆ ಸ್ಕೀಮ್ಗಳು ಯಾವ ಥರ ಸದುಪಯೋಗ ಮಾಡಿಕೊಳ್ಳಬೇಕು ಅದು. ಈಗ ನಮಸ್ಕಾರ. ಮೊದಲನೇದಾಗಿ ನಾನು ಪರಿಚಯ ಹೇಳ್ತೀನಿ. ನನ್ನ ಹೆಸರು ಅರವಿಂದ್ ಧುಮಾಳೆ ಅಂತೇಳಿ, ನಾನು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಕಮಲಾಪುರ. ಈ ಸಭೆ ಗ್ರಾಹಕರ ಸಂವಾದ ಸಭೆ ಅಂತೀವಿ, ಕೊಡ್ಬೇಕಂದ್ರೆ KRC ನಿಯಮ ಇದೆ, ಅದರಂತೆ ನಾವು ಇದನ್ನು ಹಮ್ಮಿಕೊಂಡಿವಿ. ಇವತ್ತು ನಮ್ದು ಸೂಪರ್ಡೆಂಟ್ ಇಂಜಿನಿಯರ್ ಅಂತ ಅಧೀಕ್ಷಕ ಅಭಿಯಂತರದ ಅಧ್ಯಕ್ಷತೆ ಇದೆ. ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರು ಬರ್ತಾ ಇದ್ದಾರೆ, ಕೆಲವೊಂದು 10 ನಿಮಿಷದಲ್ಲಿ ಬರ್ತಾರೆ. ಬಿಫೋರ್ ಅದಕ್ಕಿಂತ ಮೊದಲು ಈಗ ಸದ್ಯ ನಮ್ಮ ಉಪವಿಭಾಗ ಚಾಲ್ತಿ ಇದ್ದಂತಹ ಯೋಜನೆಗಳ ಬಗ್ಗೆ ನಾನು ಚೂರು ಮಾಹಿತಿ ಕೊಡಲು ಇಚ್ಛಿಸ್ತೀನಿ. ಮೊದಲನೇದಾಗಿ ಈಗ ಫಸ್ಟ್ ಆಫ್ ಆಲ್ ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್, ಆನ್ಗೋಯಿಂಗ್ ಸ್ಕೀಮ್ಸ್ ಯಾವ್ಯಾವ ಇದಾವಂದ್ರೆ, ಮೊದಲನೇದಾಗಿ ಗೃಹ ಜ್ಯೋತಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ನಮಗೆ ಏನು ಕೊಟ್ಟಿದೆ ಅಂತಂದ್ರೆ 200 ಯೂನಿಟ್ ವರೆಗೆ ವಿದ್ಯುತ್ ಫ್ರೀ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಸೊ ಅದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕಂತ ನಾವು ವೇದಿಕೆ ಮೂಲಕ ತಮ್ಮನ್ನು ಕೋರ್ತೀವಿ. ಅದು ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಮಾಡಬೇಕು ನಾವು ಅಂತಂದ್ರೆ, ಯಾವುದೇ ಕನ್ಸ್ಯೂಮರ್, ಯಾವುದೇ ಗ್ರಾಹಕರನ್ನು ಇರ್ತಾರೆ, LT2 ಅಂದ್ರೆ ಗೃಹ ಬಳಕೆಗೆ ಮಾತ್ರ, ಅವರಿಗೆ ಅಷ್ಟೇ ಸೀಮಿತವಾಗಿದೆ. ಇದನ್ನು ಆ ಗೃಹ ಬಳಕೆಯನ್ನು ಮಾಡ್ತೀವಿ ನಾವು. ಅವರಿಗೆ ಮಿನಿಮಮ್ 58 ಯೂನಿಟ್ ಅಂದ್ರೆ ಹೊಸದಾಗಿ ಇವತ್ತು ನಿನ್ನೆ ಕನೆಕ್ಷನ್ ಪಡೆದವರಿಗೆ 58 ಯೂನಿಟ್ ವರೆಗೆ ಸರ್ಕಾರವೇ ಫ್ರೀಯಾಗಿ ಕೊಡುತ್ತೆ. ಮ್ಯಾಕ್ಸಿಮಮ್ 200 ಯೂನಿಟ್ ಅಂದ್ರೆ ಅವ್ರದ್ದು ಕನ್ಸಂಪ್ಷನ್ ಅಂದ್ರೆ ಒಂದು 200 ಯೂನಿಟ್ ವರೆಗೆ ಅವರಿಗೆ ನಾವು ಗೃಹ ಜ್ಯೋತಿ ಅಡಿಯಲ್ಲಿ ಅವರಿಗೆ ಸಬ್ಸಿಡಿ ಕೊಟ್ಟು ಸರ್ಕಾರನೇ ಅವ್ರ ಬಿಲ್ ಬರ್ತದೆ. ಇದು 200 ಯೂನಿಟ್ ಫ್ರೀ ಆಫ್ ಕಾಸ್ಟ್ ನಮ್ಮ ಧನ ಸರ್ಕಾರವನ್ನು ಕೊಡುತ್ತೆ. ಇದು ಒಂದು ಯೋಜನೆ ಜಾರಿ. ಇನ್ನೊಂದು ಎರಡನೇದು ಯೋಜನೆ ಅಂದ್ರೆ ಕುಸುಮ್ ಬಿ ಅಂದ್ರೆ ರೈತರಿಗೆ ಎಲ್ಲೆಲ್ಲಿ ನಮ್ಮ ವಿದ್ಯುತ್ ಸೌಲಭ್ಯ ಇಲ್ವೋ, ಅಲ್ಲಿ ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ಇಲ್ವೋ, ಅಥವಾ ಇನ್ಕ್ಲೂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ಕೂಡ ಅಲ್ಲಿ ಸೋಲಾರ್ ಪಂಪ್ಗಳನ್ನು ನಾವು ಅಳವಡಿಸ್ಕೊಡ್ತೇವೆ. ಸೋಲಾರ್ ಪಂಪ್ ಯಾವ ತರ ಅಳವಡಿಕೆ ಮಾಡ್ತಾ ಇದ್ದೀವಿ ಅಂದ್ರೆ, ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ನಿಮ್ದು ಬೋರ್ವೆಲ್ ಎಷ್ಟು ಡೀಪ್ ಇದೆ, ಯಾರ ಹೆಸರಲ್ಲಿದೆ, ಆನ್ಲೈನ್ ನಮಗೆ ವೆಬ್ಸೈಟ್ ಹೋದ್ರೆ ಕುಸುಮ್ ಬಿ ಅಂತ ಹೋದ್ರೆ ಡೀಟೇಲ್ ಆಗಿ ಬರುತ್ತೆ. ಅಲ್ಲಿ ಒಬ್ಬರನ್ನು ಅರ್ಜಿ ಸಲ್ಲಿಸಿದ್ರೆ ನೀವು ಯಾವ ವೆಂಡರ್ನ ಸೆಲೆಕ್ಟ್ ಮಾಡ್ತೀರಿ, ಆ ವೆಂಡರ್ ಬರ್ತಾರೆ ನಿಮ್ಮ ಹತ್ರ. ಬಂದ ನಂತರ ನಾವು ಅವರಿಗೆ ಒಂದು ಸಾಧ್ಯತೆ ಅಂದ್ರೆ ಫಿಸಿಬಿಲಿಟಿ ಸರ್ಟಿಫಿಕೇಟ್ ಕೊಡ್ತೀವಿ. ಕೊಟ್ಟ ತಕ್ಷಣ ನೀವು 5 HP ಇಂದ 7.5 HP 10 HP ವರೆಗೆ ನೀವು ಸೋಲಾರ್ ಪಂಪ್ಗಳನ್ನು ಅಳವಡಿಸ್ಕೋಬಹುದು. ಅದಕ್ಕೆ ನೀವು ಹೊರಗಡೆ ಪರ್ಚೇಸ್ ಮಾಡಿ ನೀವು ಹಾಕೊಳ್ಬೇಕಾದ್ರೆ ಮಿನಿಮಮ್ 4 ರಿಂದ 5 ಲಕ್ಷ ಬರ್ತದೆ. ಬಟ್ ಈಗ ಸರ್ಕಾರ ಮೂಲಕ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ 50%, ಸೆಂಟ್ರಲ್ ಗೌರ್ಮೆಂಟ್ 30% ಆಯ್ತು, ಟೋಟಲ್ 80% ಸಬ್ಸಿಡಿ ಕೊಡ್ತಿದ್ದಾರೆ. ಓನ್ಲಿ 20% ಅಷ್ಟೇ ರೈತರು ಕಟ್ಟಬೇಕು. ಅದನ್ನು ಕಟ್ಟಿದ್ರೆ ಫ್ರೀ ಆಫ್ ಇದು 80% ಸಬ್ಸಿಡಿ ಅಡಿಯಲ್ಲಿ ನಿಮಗೆ ಸೋಲಾರ್ ಪಂಪ್ಗಳ ಅಳವಡಿಕೆ ಮಾಡಿಕೊಡ್ತಾರೆ. ಅದು 25 ವರ್ಷವರೆಗೆ ನಿಮಗೆ ನಿರಂತರವಾಗಿ ವಿದ್ಯುತ್ ಬರ್ತದೆ. ಅಂದ್ರೆ ಸೂರ್ಯ ಬೆಳಗ್ಗೆ ಸ್ಟಾರ್ಟ್ ಆಯಿತು ನಿಮಗೆ ಪಂಪ್ ಮಾಡಕ್ಕೆ ಚಾಲು ಆಗ್ತದೆ. ಅಂದ್ರೆ ಬೆಳಿಗ್ಗೆ 6 ರಿಂದ ಸಾಯಂಕಾಲ 6ವರೆಗೆ ನೀವು ಕಂಟಿನ್ಯೂಸ್ ಆಗಿ ವಿದ್ಯುತ್ ಅನ್ನು ಪಡೆಯಬಹುದು. ಇದು ಒಂದು ಯೋಜನೆ ಇದೆ. ಎರಡನೇದು, ಮೂರನೇದಾಗಿ ಸೋಲಾರ್ ರೂಫ್ ಟಾಪ್ ಅಂತ ಹೇಳಿ
ಅಂದ್ರೆ ಮನೆ ಮೇಲ್ಛಾವಣಿ ಮೇಲೆ ನೀವು ವಿದ್ಯುತ್ನ ಸೋಲಾರ್ ಇವು ಗಳನ್ನು ಹಾಕೊಂಡು ಅದನ್ನ ನೀವು ಮನೆಗೂ ಉಪಯೋಗಿಸಬಹುದು, ನಮಗೂ ಮಾರಬಹುದು. ನಾವು ಅದನ್ನ ಕಾಲಕ್ಕೆ ಏನ್ ನಿಗದಿಪಡಿಸಿದ ದರ ಇರುತ್ತೆ ಆ ದರದ ಮೂಲಕ ನಾವು ಪರ್ಚೇಸ್ ಮಾಡ್ತೀವಿ. ನೀವು ಎಷ್ಟು ಬಳಸ್ತೀವಿ ಅದು ಎಕ್ಸಸ್ ನಮಗೆ ಪಂಪ್ ಆಗಿದ್ದನ್ನ ಅದನ್ನು ನಾವು ನಿಮ್ಮಿಂದ ಪರ್ಚೇಸ್ ಮಾಡ್ತೀವಿ. ಅದಕ್ಕೂ ಕೂಡ ಸಬ್ಸಿಡಿ ಇದೆ. ಅಲ್ಲಿ ಒಂದ್ ವೇಳೆ ಸರ್ವರ್ ಬರ್ಲಿಲ್ಲ ಆಗ್ಬಿಡಿ ಸರ್ ಅದು. ಸರ್, ಈಗ ನಮ್ಗೆ ಇದು ನಿಮ್ ಬೇರೆ ಪ್ರಶ್ನೆ ಇದೆ, ಇದು ಉತ್ತರ ನಾನು ಕೊಡಬಹುದು. ಅದಕ್ಕೆ ಈಗ ನಮ್ಮ ಸಾಹೇಬರು ಬರ್ತಾರೆ, ಅದಕ್ಕೆಲ್ಲ ಕೊಡ್ತಾರೆ ಉತ್ತರ. ಎರಡೂ ಇದೆ, ಅದು ಹೇಳ್ತಾರೆ. ಅದಕ್ಕಿದೆ ಸೌಲಭ್ಯ ಇದೆ. ಫಸ್ಟ್ ಇದು ಮುಗಿಸ್ತೀನಿ, ಮುಗಿಸಿದ ನಂತರ ನೀವು ಸೋಲಾರ್ ರೂಫ್ ಟಾಪ್ ಅಲ್ಲಿ ಅಲ್ಲೂ ಕೂಡ ನಿಮಗೆ ಪರಿಪೂರ್ಣ ನಮ್ಮ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅವರು ಕೂಡ ಅದರ ಬಗ್ಗೆ ಪ್ರಸ್ತಾವಿಸುತ್ತಾರೆ. ಅದರೊಂದಿಗೆ ನಮ್ಮ ಕಮಲಾಪುರ ಉಪವಿಭಾಗದ ಹಿರಿಯರಾದ ಅಮೃತ್ ಗೋರಿ ಅವರಿಗೆ ಕೂಡ ನಾವು